ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ನಡುವೆ ಇರ್ತಾರೆ. ಸಾಮಾನ್ಯವಾಗಿ ಈ ಎಪಿಸೋಡ್ನಲ್ಲಿ ರಾಜಕಾರಣವನ್ನೇ ಚರ್ಚೆ ಮಾಡ್ತೀವಿ. ರಾಜ್ಯ ರಾಜಕಾರಣದಲ್ಲಿ ಚರ್ಚಿಸುವುದಕ್ಕೆ ಅನೇಕ ವಿಷಯಗಳಿದ್ದಾವೆ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಅಂತ ಚರ್ಚೆಯಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇಬ್ಬರು ರಾಜಕಾರಣಿಗಳ ಮಧ್ಯೆ ಹೊತ್ತಿಕೊಂಡಿರುವಂಥ ಮಾತಿನ ಯುದ್ಧ ಯಾವ ಹಂತಕ್ಕೆ ಹೋಗಿದೆ ಅಂದರೆ, ನಾನು ಹೇಳಬಾರ್ದು, ನೀವು ಕೇಳಬಾರ್ದು, ಆ ಹಂತಕ್ಕೆ ಹೋಗಿದೆ. ಒಬ್ಬರು ಮಾಜಿ ಸಂಸದರು, ಒಬ್ಬರು ಹಾಲಿ ಶಾಸಕರು. ನಾನು ಮಾತಾಡ್ತಾ ಇರೋದು BJPಯ ಪ್ರತಾಪ್ ಸಿಂಹ, ಕಾಂಗ್ರೆಸ್ನಲ್ಲಿರುವ ಪ್ರದೀಪ್ ಈಶ್ವರ್ ಅವರ ಬಗ್ಗೆ. ಅವರ ಪೈಕಿ ಒಬ್ಬರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಪ್ರದೀಪ್ ಈಶ್ವರ್. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರದೀಪ್ ಈಶ್ವರ್ ಅವರೇ. ನಮಸ್ಕಾರ. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕ ಪಕ್ಷಗಳಿಂದ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರದೀಪ್ ಈಶ್ವರ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಒಬ್ಬ ಸಾಮಾನ್ಯ ಮತದಾರನಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದು ವಿಷಯಾಧಾರಿತ, ತತ್ವಾಧಾರಿತವಾದ ಚರ್ಚೆಯನ್ನು ಎರಡು ಪಕ್ಷಗಳ ರಾಜಕಾರಣಿಗಳ ಮಧ್ಯದಲ್ಲಿ ಕೇಳುವ, ತಿಳಿದುಕೊಳ್ಳುವ ಯೋಗ್ಯತೆ ಮತದಾರರಾದ ನಮಗಿದೆಯೋ ಇಲ್ಲವೋ ಸ್ಪಷ್ಟಪಡಿಸ್ಬೇಕು. ಎಸ್ ಸರ್, ನಾನು ಕರ್ನಾಟಕದ ಪ್ರತಿಯೊಬ್ಬ ಮತದಾರರಿಗೂ, ನನ್ನ ಕ್ಷೇತ್ರದ ಮತದಾರರಿಗೂ ನಾನು ಮಾಹಿತಿ ತಿಳಿಸೋಕ್ಕೆ ಬಳಸ್ತಿದ್ದೀನಿ. ನಾವು ಕಾಂಗ್ರೆಸ್ನವ್ರು ಯಾವತ್ತೂ ಮಿತಿಮೀರಿ ಮಾತನಾಡಿದ್ದಿಲ್ಲ. ಪ್ರತಾಪ್ ಸಿಂಹ ಅವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಯಾವುದೋ ಇಸ್ಲಾಂ ಧರ್ಮದ ಸಂಪ್ರದಾಯದವನ್ನು ಮಾತಾಡಿ ಒಂದು ಲೇವಡಿ ಮಾಡಿದ್ರು. ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು, ಅವ್ರ ಮಕ್ಕಳು ಹೇಗಾಗ್ತಾರೆ ಅನ್ನೋ ವಿಚಾರವಾಗಿ ಕೆಟ್ಟದಾಗಿ ಮಾತಾಡಿದ್ರು. ಹಿಂದೂ ಸಂಪ್ರದಾಯದ ಹೆಣ್ಣು ಮಕ್ಕಳು ಅವ್ರ ಬಗ್ಗೆ ಕಡಿಮೆ ಮಕ್ಕಳು ಯಾಕೆ ಅನ್ನೋ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಮಾತಾಡಿದ್ರು. ನಾಲ್ಕನೇ ಕಾರಣ, ಪ್ರಿಯಾಂಕಾ ಸಾಹೇಬ್ರ ಅವ್ರ ತಂದೆಯವ್ರ ಬಗ್ಗೆ ಮಾತಾಡುವಾಗ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಂದರೆ ಸರಿ ಹೋಗೋದು, ಅವರಪ್ಪ ಇವರಪ್ಪ ಅಂದರು. ನಾವು ಸುಮ್ಮನೆ ಇದ್ವಿ. ಕಳೆದ ಕೆಲ ದಿನಗಳ ಹಿಂದೆ ಇಂಡಿಯಾಗಿರೋ ಸಾಲ 61,000 ಕೋಟಿ ನಾನು ChatGPTಯಲ್ಲಿ ನೋಡಿದೆ ಅಂತ ಹೇಳಿದ್ರು. ನಾನು ಹೇಳಿದೆ 61 ಲಕ್ಷ ಕೋಟಿ ಮಾರಾಯ ಇರೋದು, 60,000 ಕೋಟಿ ಅಲ್ಲ ಅಂತ ಕೌಂಟರ್ ಮಾಡಿದೆ. ನೆಕ್ಸ್ಟ್ ಡೇ ಮೈಸೂರಲ್ಲಿ ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತಿದೆಯಾ, ಅಪ್ಪನಿಗೆ ಹುಟ್ಟಿದೆಯಾ, ಅಪ್ಪನ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರೋರು ಹಿಂಗೆ ಮಾತಾಡೋದು ಅಂತ ಪ್ರತಾಪ್ ಸಿಂಹ ಸ್ಟಾರ್ಟ್ ಮಾಡ್ದೆ. ಎಲ್ಲ ನೀವು ಹೇಳದಷ್ಟೇ ನೀಟಾಗಿ ನಡೆದಿದ್ರೆ ಇಷ್ಟೆಲ್ಲ ಆಗ್ತಿಲ್ಲ. ಇಲ್ಲ, ಆವತ್ತು ನೀವು ನೋಡಿ ಸರ್, ನಾನು ಟೈಮ್ ಲೈನು, ವಿಡಿಯೋ ಅಪ್ಲೋಡು, ಅಜಿತ್ ಸರ್ ಫಸ್ಟ್ ಹಿಂಗಂದ್ರು. ಹಿಂಗಂದಾಗ ನಾನೇನು ಏನಂದೆ, ನಮ್ಮ ದೊಡ್ಡಪ್ಪ ಮಗನೋ ಚಿಕ್ಕಪ್ಪ ಮಗನೋ ಹಿಂಗೆ ಆಡೋದು, ಭಾರತದ ಅದಕ್ಕೆ ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಯಾಕೆಂದರೆ ನಮ್ಮ ಚಿಕ್ಕಪ್ಪ ಮಗ ದೊಡ್ಡಪ್ಪ ಮಕ್ಕಳು ಹಿಂಗೆ ನನ್ನನ್ನು ಅವಾಗ ಬೈಯೋದು. ನನಗೆ ನಮ್ಮ ಚಿಕ್ಕಪ್ಪ ಮಗ ದೊಡ್ಡಪ್ಪ ಮಗ ದಾಯಾದಿಗಳ ಜ್ಞಾಪಕ ಬಂದರು. ನಾನು ನಮ್ಮ ಸ್ಲ್ಯಾಂಗಲ್ಲಿ ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ವಾಟ್ಸ್ ಡಬಲ್ ಮೀನಿಂಗ್ ಇನ್ ಇಟ್? ನಿನ್ನೆ ಬಂದು ಅವ್ರ ತಂದೆಯವರೇನೋ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರೆ ನಾನು ಸುಂದರವಾಗಿ ಹುಟ್ಟಿದ್ದೆ ಅಂತ. ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ. ನಿನ್ನೆ ಪ್ರೆಸ್ ಮೀಟಲ್ಲಿ ಪ್ರತಾಪ್ ಸಿಂಹ ಅವ್ರ ಹೇರ್ ಸ್ಟೈಲು ನೋಡಿ, ನನ್ನ ಅಪಿಯರೆನ್ಸು ನೋಡಿ, ಆತನ ಅಪಿಯರೆನ್ಸು ನೋಡಿ, ನನ್ನ ಜ್ಞಾನವನ್ನು ನೋಡಿ, ಆತನ ಜ್ಞಾನವನ್ನು ನೋಡಿ, ರಾಜ್ಯದ ಜನ ಡಿಸೈಡ್ ಮಾಡಲಿ ಯಾರು ಮುಳ್ಳ ಹಂದಿ ಅಂತ. ಅಷ್ಟೇ ಸರ್. ನೀವು ಒಂದು ಕ್ಷೇತ್ರದ ಶಾಸಕರು ಪ್ರದೀಪ್. ಆತ 2 ಬಾರಿ ಅವರು 2 ಸಲ ಸಂಸದರು. ನೀವು ಒಂದು ಕ್ಷೇತ್ರದ ಸರ್. ನಾನು ಪ್ಲೀಸ್ ಸರ್, ಅಜಿತ್ ಸರ್, ಫಾರ್ ಯುವರ್ ಇನ್ಫಾರ್ಮೇಷನ್, ನಾನು ಎಲ್ಲಾದರೂ ವಿಷಯ ಭಾರತದ ಸಾಲ ಎಷ್ಟು ಅನ್ನುವುದೇ ಆಗಿದ್ದರೆ ಇಲ್ಲ, ಅದರ ಬಗ್ಗೆ ವಿತ್ ಡಾಕ್ಯುಮೆಂಟು ತುಂಬ ನೀಟಾಗಿ ಯಾರ ಕಾಲದಲ್ಲಿ ಎಕನಾಮಿ ಏನಾಯಿತು, ಏನಾಗಿದೆ ಸರ್. ಅವತ್ತು ಪತ್ರಕರ್ತರು ಕೇಳ್ತಾರೆ. ನೀವು ಯುವಕರಿದ್ದೀರಿ, ಬಿಸಿ ರಕ್ತದವರಿದ್ದೀರಿ, ಇಬ್ಬರಿಗೂ ಕೂಡ ಹೇಳ್ತಾ ಇರೋದು. ನಿಮ್ಮ ಜಾಗದಲ್ಲಿ ಪ್ರತಾಪ್ ಸಿಂಹ ಇದ್ದಿದ್ರು ಕುಡಿಸ್ಕೊಂಡಿದ್ದೇನೆ ಹೇಳ್ತಾ ಇದ್ದೆ ನಾನು. ಯುವಕರು, ಬಿಸಿ ರಕ್ತದವರು, ನಿಮ್ಮನ್ನು ನೋಡಿ 4 ಜನ ರಾಜಕಾರಣ ಮಾಡೋದು ಹೆಂಗೆ ಅಂತ ಕಲ್ಕೊಳ್ಳಂಗಿರ್ಬೇಕು. ಕರ್ನಾಟಕದ ರಾಜಕಾರಣಕ್ಕೆ ಇದೇ ಮೆಸೇಜ್ ಪಾಸ್ ಮಾಡ್ತಿದ್ದೀನಿ. ತಂದೆ ತಾಯಿಯ ಬಗ್ಗೆ ಯಾವನ್ ಪ್ರಶ್ನಿಸಿದ್ರು ಎದುರು ತಿರುಗಬೇಕು ಅನ್ನೋ ಪಾಠ ಹೇಳ್ಕೊಡ್ತಾ ಇದ್ದೀನಿ. ನನ್ನ ತಾಯಿ ಹೆಸರು ಮಂಜುಳಾ ಅಂತ. 2023 ಕರ್ನಾಟಕದ ರಾಜಕಾರಣಕ್ಕೆ ರಣಬೇಟೆಗಾರನನ್ನು ಕೊಟ್ಟ ಶ್ರೇಷ್ಠ ತಾಯಿ ಆಕೆ. ಆಕಾಶದಲ್ಲಿರೋರನ್ನ ಭೂಮಿಯಲ್ಲಿ ಇಳಿಸೋಗು ಮಗ ಅಂತ ಪ್ರದೀಪ್ ಈಶ್ವರ್ ಅನ್ನೋ ಮಗನಿಗೆ ಜನ್ಮ ಕೊಟ್ಟ ಶ್ರೇಷ್ಠ ತಾಯಿ ಆಕೆ. ಹಂಗೆ ಮಾತಾಡ್ಬಿಟ್ರೆ, ನನ್ನ ತಾಯಿಗೆ ಇನ್ಸಲ್ಟ್ ಆದರೆ ನಾನು ಸುಮ್ಮನೆ ಇರ್ಬೇಕು. ಅಲ್ಲ, ಈ ಥರ ಡೈಲಾಗ್ ಕೇಳಕ್ಕೆ ಚಂದ ಸರ್. ತೀರಾ ನಮ್ಮಪ್ಪ ಅಲ್ಲಿಗೆ ಬಂದಿದ್ರೆ ನಿಮ್ಮಪ್ಪ ಇಲ್ಲಿಗೆ ಬಂದಿದ್ರೆ ನಾನು ಅಂದಿದ್ನ. ಆತ ಏನಂದ, ನಾನು ಸಿಂಪಲ್ಲಾಗಿ ಆಸ್ತಿಯಲ್ಲಿ ಭಾಗ ಬೇಕು ಅನ್ನೋದು ಬಿಟ್ಟರೆ ನೆನ್ನೆ ಕತ್ಲಲ್ಲಿ ಪ್ರದೀಪ್ ಈಶ್ವರ್ ಕಾಣಲ್ಲ ಅಂದರು. ನಾನು ಹೇಳಿದೆ, ನಾನು ಕಾಣಲ್ಲ ಅಂತ ಆತನಿಗೆ ಯಾವಾಗ ಗೊತ್ತಾಯಿತು? ನಾನು ನುಡುಕ್ದಾಗ ತಾನೆ. ನನ್ನನ್ನು ನುಡುಕಬೇಡ ಗುರು, ನಾನು ಅಂಥವನಲ್ಲ ಅಂದೆ. ವಾಟ್ಸ್ ರಾಂಗ್ ಇನ್ ಇಟ್? ನಾನು ಅಂಥವನಲ್ಲ ಗುರು, ಪ್ಲೀಸ್. ಯಾಕೆ ಬೆಳಕಲ್ಲಿ ಹುಡ್ಕೋರೆಲ್ಲ ಖಾಲಿ ಆದಮೇಲೆ ನಮ್ಮನ್ನೂ ಬಿಡ್ತಿಲ್ವಾ ಅಂದೆ. ಅಂದರೆ ಬೈಯೋದು.
ನಾನು ವಾಟ್ಸ್ ರಾಂಗ್ ಇನ್ ಇಟ್ ಇದರಲ್ಲಿ ದಯವಿಟ್ಟು ಪ್ರಪಂಚದ ಯಾವ ಡಿಕ್ಷನರಿಯಲ್ಲಿ ಇದು ಡಬಲ್ ಮೀನಿಂಗು ತೋರಿಸ್ತೀರೋ ತೋರಿಸಿ. ನನ್ನನ್ನು ಕತ್ಲಲ್ಲಿ ನೀನು ಕಾಣಲ್ಲ ಅಂದರು, ನನ್ನನ್ನು ಹುಡುಕಬೇಡ ಅಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.